ಜಾಗೃತಿ ಮಾಡ್ತೀವಿ ಅಂತ ಏನು ಹೇಳಿದ್ರಿ, ಅದನ್ನು ಮಾಡಿರಿ, ಜಾಗೃತಿ ಮೂಡಿಸಿ ಜನರಲ್ಲೇ. ಇಲ್ಲಾಂದ್ರೆ ಮುಸ್ಲಿಮರಾದ್ರೂ ಸಹಿತ ಅದು ದೋಷ ಇರೋದು ಜನಕ್ಕೆ ಹೇಳ್ರಿ, ತಿಳಿಸಿ ಹೇಳ್ರಿ, ಹಿಂದೂಗಳಿಗೆ ಕನ್ವಿನ್ಸ್ ಮಾಡಿರಿ. ಮಾಡೋದ್ರಿಂದ ಮಾತ್ರ ಕುಂತು ಚರ್ಚೆ ಮಾಡೋದ್ರಿಂದ ಮಾತ್ರ ಶಾಂತಿ ನಡೆಸೋಕ್ಕೆ ಸಾಧ್ಯ. ಅದು ಬಿಟ್ಟು ಎಲ್ಲರೂ ಕೈಯಾಗ ಕೋಲು, ಕೈಯಲ್ಲೇ ಬಂದೂಕು, ಕೈಯಲ್ಲಿ ಗುಂಡು ಮದ್ದು ಹೇಳ್ಕೊಂಡು ಹಿಂಸಾಚಾರ ಕೇಳಿದ್ರೆ ನಿಶ್ಚಿತವಾಗಿ ದೇಶದ ಅಭಿವೃದ್ಧಿ ಅಸಾಧ್ಯ. ಯಾಕೆ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ, ಮತ್ತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಡದಂತ ಈಗ ಎಷ್ಟಾಗಬೇಕಾಗಿದೆ. ಯಾಕಂದ್ರೆ ಉದ್ಯೋಗ ಇಲ್ಲಲ್ಲ, ಉದ್ಯೋಗ ಎಲ್ಲರೂ ಸಿಗುವಂಥ ವ್ಯವಸ್ಥೆಯನ್ನು ಹಿಂದೂ ಮತ್ತು ಮುಸ್ಲಿಂ ನಾಯಕರು ಮಾಡಿರಿ. ಆಮೇಲೆ ಈ ವಕ್ಫ್ ಸಲುವಾಗಿ ಮುಂದೆ ವಿಚಾರ ಮಾಡಿರಿ. ಕೋರ್ಟದಲ್ಲಿ ಮಾತು ಕೇಳೋದಕ್ಕೆ ಸುಪ್ರೀಂ ಕೋರ್ಟ್ ಕೇಳಿಕ್ಕೆ ರೆಡಿ ಆಗ್ಯದ, ನೋಟಿಸ್ ಕೊಡ್ತಾ ಇದ್ದ. ಆ ಎಲ್ಲ ನೆಲೆಯಲ್ಲೇ ಒಂದಾಗಿ ಕುಳಿತು ಚರ್ಚೆ ಮಾಡಿದರೆ ವಕ್ಫದ ಏನು ಸಮಸ್ಯೆಗಳು ಸಾಲ್ವ್ ಆಗ್ತಾವೆ. ಅದರ ಅವಶ್ಯಕತೆ ಇಲ್ಲ ಚರ್ಚೆ ಮಾಡುವಂಥದ್ದು. ಆದರೂ ಮಾಡಿರಿ, ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ನಿಮ್ಮ ಆಸ್ತಿಯಾಗಿ ನೀವು ಕಳ್ಕೊಳ್ತೀರಿ. ಅದೇ ಕಾಲಕ್ಕೆ ಅನ್ಯಾಯವಾಗಿ ಮತ್ತೊಬ್ಬರಿಗೆ ಅನ್ಯಾಯ ಆಗ್ತದೆ, ಅದೇ ಆಗಿ ತಳ್ಕೊತೀರಿ. ಒಟ್ಟಾರೆಯಾಗಿ ವಕ್ಫ್ ಇದೇನು ಡಿಸ್ಕಷನ್ ಅದ ಕೋರ್ಟ್ನಲ್ಲಿ ಪಾಸ್ ಆಗ್ಯದ, ನಮ್ಮ ಪಾರ್ಲಿಮೆಂಟ್ದಲ್ಲಿ ಮತ್ತು ಅದೇ ಕಾಲಕ್ಕೆ ಮೇಲ್ಮನೆಯಲ್ಲೂ ಪಾಸ್ ಆಗ್ಯದ, ರಾಜ್ಯಸಭೆಯಲ್ಲ. ಅದನ್ನು ಈಗ ನೀವು ಯಾವ ರೀತಿಯಾಗಿ ನಿಮ್ಗೆ ತೊಂದರೆ ಆಗ್ತದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಕನ್ವಿನ್ಸ್ ಮಾಡಿರಿ. ಕನ್ವಿನ್ಸ್ ಮಾಡೋ ಜೊತೆಗೆ ನೀವು ಸಹ ಈಗಾಗಲೇ ನಮ್ಮ ಹಿಂದೂಗಳು ಆರೋಪ ಮಾಡುವಾಗ ಕೇವಲ ಯಾವುದಕ್ಕೂ ಬಳಸೋಕೆಂದರು ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ, ನಿಮ್ಮ ಜನರ ಆರೋಗ್ಯಕ್ಕೆ ಬಳಸಿ ಉದ್ಯಮಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಅವ್ನು ಉಪಯೋಗ ಮಾಡಿಕೊಂಡ್ರೆ ಎಲ್ಲ ಜನರು ಅದ್ರ ಉದ್ಯೋಗ ಮಾಡೋ ಸಾಧ್ಯತೆಗಳಿದ್ದಾರೆ. ಅದೆಲ್ಲರೂ ಬದುಕುವಂಥ ಅನುಕೂಲಗಳಾಗ್ತಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿರಿ. ಇನ್ನೊಂದು ಮಾತನ್ನು ಹೇಳಬೇಕಾಗಿದ್ದಿಲ್ಲ, ಮಮತಾ ಬ್ಯಾನರ್ಜಿ ಅಂತ ನಾಯಕಿ ಮತ್ತು ಮೋದಿ ಅಂತ ನಾಯಕರು ಇವರು ಸಹ ಮತ್ತೊಮ್ಮೆ ವಿಚಾರ ಮಾಡಬೇಕಾಗಿದ್ದು. ಯಾಕಂದರೆ ಅವರ ಇತಿಹಾಸ, ಮಮತಾ ಬ್ಯಾನರ್ಜಿ ಅವರು ಇತಿಹಾಸ ನೋಡಿದಾಗ ಅವರು ಹಿಂಸೆಗೆ ಪ್ರಚೋದನೆ ಕೊಡುವಂಥ ಒಂದು ಮನೋವೃತ್ತಿ ಅವರಿದ್ದಾರೆ. ಮೋದಿಯವರು ಮೌನವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಇಬ್ಬರು ನಾಯಕರು ಒಮ್ಮೆ ನಿಂತು, ಯಾಕಂದರೆ ಜೀವ ಹೋಗೋದು ಜನಸಾಮಾನ್ಯರದ್ದು, ದುಡಿಯೋ ವರ್ಗದ್ದು ಅನ್ನೋದು ನೆನಪಿಟ್ಟು ಪರಿಹಾರ ಮಾಡಿದರೆ ಭಾಳ ಯೋಗ್ಯ. ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಚಂಡದ ಅಲ್ಲಿ ನೋಡೋಣ ಅವ್ರು ಏನು ಉತ್ತರ ಕೊಡ್ತಾರೆ. ಅಲ್ಲಿವರೆಗಾದರೂ ಶಾಂತಿಯಿಂದ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಂಡಿ ವಂದನೆಗಳು.